ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ಗೆ ಸ್ವಾಗತ. ಎಲ್ಲ ಟೀಮ್ ಜರ್ಸಿ ರಿವೀಲ್ ಆಗಿದ್ದಾಯ್ತು. ಪ್ರತಿಯೊಂದು ಟೀಮ್ ಜರ್ಸಿ ಯಾವ್ಯಾವ ತರ ಇದೆ, ಚೆನ್ನಾಗಿದೆನಾ ಚೆನ್ನಾಗಿಲ್ವಾ ಪ್ರತಿಯೊಂದು ತಿಳ್ಕೊಬಿಡೋಣ. ಅದಕ್ಕೂ ಮುಂಚೆ ಯಾರ್ಯಾರ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಹಾಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನೋಡ್ಬೋದು ಆಲ್ ಟೀಮ್ ಜರ್ಸಿನ ಡಿಸ್ಪ್ಲೇ ಮಾಡಿದೀನಿ ಯಾವ್ಯಾವ ತರ ಕಾಣ್ತಾ ಇದೆ ಅಂತ. ನಾವು ವರ್ಸ್ಟ್ ಇಂದ ಬೆಸ್ಟ್ ಬರೋಣ, ಅಂದ್ರೆ ಲಾಸ್ಟ್ ಇಂದ ಫಸ್ಟ್ ಬರೋಣ, ಫಸ್ಟ್ ಇಂದ ಲಾಸ್ಟ್ ಹೋಗೋದು ಬೇಡ, ಓಕೆನಾ? ನಂಗೆ ಅನಿಸ್ದಂಗೆ ವರ್ಸ್ಟ್ ಯಾವ್ದು ಅನಿಸ್ತಾ ಇದೆ ಅಂದ್ರೆ ಲಕ್ನೋ ಸೂಪರ್ಗೆ ಅನಿಸ್ತು. ಒಂಥರ ಬ್ಲೂ ರೆಡ್ ಸ್ಟ್ರಿಪ್ಸ್ ಇದೆ ಅಲ್ವಾ, ಅದೊಂಥರ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ಸ್ವಲ್ಪ ನೋಡಕ್ಕೆ ಮೆಸ್ಸಿ ತರ ಕಾಣ್ತಾ ಇದೆ. ಅಷ್ಟೊಂದೇನು ನನ್ಗೆ ಇಷ್ಟ ಆಗಿಲ್ಲ ಲಕ್ನೋ ಸೂಪರ್ ಜೆಂಟ್ಸ್ದು. ನೈನ್ತ್ ಯಾವ್ದು ಅಂದ್ರೆ ಪಂಜಾಬ್ ಸೂಪರ್ ಕಿಂಗ್ಸ್ ಅಂತ ಹೇಳ್ತೀನಿ. ಯಾಕಂದ್ರೆ ಅದು ರೆಡ್ ಮತ್ತೆ ಬ್ಲೂ ಕಾಂಬಿನೇಷನ್ ಅಲ್ಲಿ ಇದೆ, ಬಟ್ ನೋಡಕ್ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ. ಫುಲ್ ರೆಡಿಶ್ ಜಾಸ್ತಿ ಆಗಿದೆ, ಮತ್ತೆ ಬ್ಲೂ ಶೋಲ್ಡರ್ ಹತ್ರ ಮಾತ್ರ ಬ್ಲೂ ಇದೆ ಅಲ್ವಾ, ಆದ್ರಿಂದ ಒಂಥರ ಫುಲ್ ಇಲ್ಲೆಲ್ಲ ಪ್ಲೈನ್ ಆಗಿ ಕಾಣ್ತಾ ಇದೆ. ಅಷ್ಟೊಂದು ನೋಡಕ್ಕೇನು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ಬಂದು ಗುಜರಾತ್ ಟೈಟನ್ಸ್ 8. ಗುಜರಾತ್ ಟೈಟನ್ಸ್ ಬಂದು ಒಂಥರ ಡಾರ್ಕ್ ಥೀಮ್, ಲುಕ್ಸ್ ಡಿಸೆಂಟ್ ಆಗಿ ಕಾಣ್ತಾ ಇದೆ, ಅಷ್ಟೊಂದೇನು ಚೆನ್ನಾಗಿ ಕಾಣ್ತಾ ಇಲ್ಲ. ಒಂಥರ ಅದು ಫುಲ್ ಪ್ಲೈನ್ ಆಗಿ ಕಾಣ್ತಾ ಇದೆ, ಒಂಥರ ಯೂನಿಫಾರ್ಮ್ ತರ ಕಾಣ್ತಾ ಇದೆ. ಅದು ನಂಗೊಂದು ಅಷ್ಟೊಂದು ಯಾಕೋ ಚೆನ್ನಾಗಿ ಇಷ್ಟ ಆಗಿಲ್ಲ. 7th ಬಂದು ರಾಜಸ್ಥಾನ್ ರಾಯಲ್ಸ್ ಅಂತ ಹೇಳ್ತೀನಿ. ಬ್ಲೂ ಮತ್ತೆ ಪಿಂಕ್ ಕಾಂಬೋದಲ್ಲಿದೆ, ಅದೊಂಥರ ಡಿಸೆಂಟ್ ಆಗಿ ಚೆನ್ನಾಗಿದೆ. ಬಟ್ ಅಷ್ಟೊಂದು ಯಾರನ್ನು ನೋಡಿದವ್ರಿಗೆ ಅಟ್ರಾಕ್ಟ್ ಮಾಡಲ್ಲ ಜರ್ಸಿ, ಸ್ವಲ್ಪ ಅಷ್ಟೊಂದೇನು ನೋಡಕ್ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ. 6th ಬಂದು ಸನ್ರೈಸರ್ಸ್ ಹೈದರಾಬಾದ್ ಅಂತ ಹೇಳ್ತೀನಿ. ಯಾಕಂದ್ರೆ ಆರೆಂಜ್ ವಿತ್ ಬ್ಲಾಕ್ ಪ್ಯಾಟರ್ನ್ ಅಲ್ಲಿ ಇದೆ, ಅದೊಂಥರ ನೋಡಕ್ಕೆ ಒಂಥರ ಓವರ್ ಕಲರ್ ತರ ಕಾಣ್ತಾ ಇದೆ, ಒಂಥರ ಮಿಸ್ಸಿ ಓವರ್ ಕಲರ್ ಕಾಣ್ತಾ ಇದೆ. ಆದ್ರಿಂದ ನೋಡಕ್ಕೂ ಅದು ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ. 5th ಬಂದು ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಹೇಳ್ತೀನಿ. ಬ್ಲೂ ಶೇಡ್ಸ್ ಎಲ್ಲ ಮಿಕ್ಸ್ ಆಗಿದೆ ಅಲ್ವಾ, ಒಂಥರ ಮಾಡರ್ನ್ ಆಗಿ ಬೇಸಿಕ್ ಆಗಿದೆ, ಬಟ್ ನೋಡಕ್ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಹೇಳ್ಬೋದು. 4 ಯಾವ್ದು ಹೇಳ್ತೀನಿ ಅಂದ್ರೆ ಮುಂಬೈ ಇಂಡಿಯನ್ಸ್ ಅಂತ ಹೇಳ್ತೀನಿ. ಯಾಕಂದ್ರೆ ಅದು ಫುಲ್ ಬ್ಲೂ ಇದೆ ಅಲ್ವಾ, ಬ್ಲೂ ಡಿಸೈನ್ ಚೆನ್ನಾಗಿದೆ, ಲುಕ್ಸ್ ನೀಟಾಗೂ ಕಾಣ್ತಾ ಇದೆ, ಮತ್ತೆ ಬ್ಯಾಲೆನ್ಸ್ ಆಗಿ ಕೂಡ ಮಾಡಿದ್ದಾರೆ. ಇದು ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ. ನಂಬರ್ 3 ಬಂದು ಚೆನ್ನೈ ಸೂಪರ್ ಕಿಂಗ್ಸ್ ಅಂತ ಹೇಳ್ತೀನಿ. ಬಟ್ ಇವರು ಎಲ್ಲೋ ಇದೆ, ಆಲ್ವೇಸ್ ಎಲ್ಲೋನೇ ಇಟ್ಟಿರ್ತಾರೆ, ಒಂಥರ ಅದು ಐಕಾನಿಕ್ ಕಲರ್ ತರ ಅವ್ರಿಗೆ. ಬಟ್ ಸಿಂಪಲ್ ಆಗಿ ನೋಡಕ್ಕೂ ಚೆನ್ನಾಗಿ ಕಾಣ್ತಾ ಇದೆ, ಇದು ಬೆಟರ್ ಅಂತಾನೆ ಹೇಳ್ಬೋದು. 2 ಬಂದು ರಾಯಲ್ ಚಾಲೆಂಜರ್ಸ್ ಅಂತ ಹೇಳ್ತೀನಿ. ರೆಡ್ ಬ್ಲಾಕ್ ಗೋಲ್ಡ್ ಕಾಂಬೋದಲ್ಲಿ ಇದೆ, ಒಂಥರ ಪ್ರೀಮಿಯಂ ಆಗಿ ಕಾಣ್ತಾ ಇದೆ, ಬಟ್ ಸಖತ್ತಾಗಿ ಕ್ಲಾಸಿ ಆಗಿ ಕಾಣ್ತಾ ಇದೆ, ಬಟ್ ನೋಡಕ್ ಚೆನ್ನಾಗಿ ಕಾಣಿಸ್ತಾ ಇದೆ. ಅದರಿಂದ ನಂಬರ್ 2 ಪೊಸಿಷನ್ ನ RCBಗೆ ಕೊಡ್ತೀನಿ. ನಂಬರ್ 1 ನನಗೆ ಚೆನ್ನಾಗಿ ಅನಿಸ್ತಾ ಇರೋದು ಯಾವ್ದು ಅಂದ್ರೆ ಕಲ್ಕತ್ತಾ ಕಿಂಗ್ ರೈಡರ್ಸ್. ಅವ್ರದ್ದು ಪರ್ಪಲ್ ವಿತ್ ಗೋಲ್ಡ್ ಪ್ಯಾಟರ್ನ್ ಅಲ್ಲಿ ಕಾಣ್ತಾ ಇದೆ, ಒಂಥರ ಸ್ಟೈಲಿಶ್ ಆಗಿ ಕಾಣ್ತಾ ಇದೆ, ಮಾಡರ್ನ್ ಆಗಿದೆ, ಒಂಥರ ನೋಡಿದವ್ರಿಗೆ ಅಟ್ರಾಕ್ಟ್ ಮಾಡ್ತಾ ಇದೆ ಜರ್ಸಿ, ಆ ತರ ಕಾಣ್ತಾ ಇದೆ. ಸಖತ್ತಾಗಿ ಒಂಥರ ಕಲ್ಕತ್ತಾ ಸಖತ್ತಾಗಿ ಅನಿಸ್ತು. ಈ ಎಲ್ಲಾ ಜರ್ಸಿಲೂ ನೀವೊಂದು ಅಬ್ಸರ್ವ್ ಮಾಡಿದ್ದೀರಾ, ಮೆಜಾರಿಟಿ ಆಫ್ ದ ಟೀಮ್ಸ್ ಜರ್ಸಿ ಬಂದು ಬ್ಲೂದಲ್ಲಿದೆ ನೋಡಿ ಬೇಕಾದ್ರೆ. ಪಂಜಾಬ್ ಕಿಂಗ್ಸ್ದು ಮತ್ತೆ RCB, ಲಕ್ನೋ, ಮುಂಬೈ, ಡೆಲ್ಲಿ, ರಾಜಸ್ಥಾನ್ ರಾಯಲ್, ಗುಜರಾತ್, ಈ ಎಲ್ಲ ಟೀಮ್ ಜರ್ಸಿಲೂ ಬ್ಲೂ ಇದೆ. ಈ ಬ್ಲೂ ಎಲ್ರು ಅನ್ಕೋಬಹುದು, ಈ ಬ್ಲೂದಲ್ಲಿ ಇಷ್ಟೊಂದು ಕಾಂಬಿನೇಷನ್ ಇದೆಯಾ, ಯಾವ್ಯಾವ ಕಲರ್ ಇರ್ಬೋದು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ, ಅವ್ರೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಪಂಜಾಬ್ ಕಿಂಗ್ಸ್ ಬಂದು ರಾಯಲ್ ಬ್ಲೂ ಅಂತೆ, ಅವ್ರ ಶೋಲ್ಡರ್ ಹತ್ರ ಇದೆ ಅಲ್ವಾ, ಅದು ರಾಯಲ್ ಬ್ಲೂ ಅಂತೆ. ಮತ್ತೆ RCB ಚೆಸ್ಟ್ ಹತ್ರ ಇದೆ ಅಲ್ವಾ ಬ್ಲೂ ಕಲರು, ಅದು ನಾವಿ ಬ್ಲೂ ಅಂತೆ. ಮತ್ತೆ ಇವ್ರದ್ದು ಲಕ್ನೋ ಸೂಪರ್ ಜೆಂಟ್ಸ್ ಬಂದು ಇಲ್ಲಿ ಲೈನ್ಸ್ ಇದೆ ಅಲ್ವಾ, ಅದು ಬಂದು ಡೀಪ್ ನಾವಿ ಬ್ಲೂ ಅಂತೆ. ಮತ್ತೆ ಮುಂಬೈ ಇಂಡಿಯನ್ಸ್ ಓವರ್ ಅಲ್ಲಿ ಎಲ್ಲ ಬ್ಲೂನೇ ಇದೆ, ಅವ್ರದ್ದು ಪಲ್ಸ್ ಬ್ಲೂ ಅಂತೆ. ಮತ್ತೆ ಇವ್ರದ್ದು ಡೆಲ್ಲಿ ಕ್ಯಾಪಿಟಲ್ಸ್ ಬಂದು ಸ್ಕೈ ಬ್ಲೂ ಅಂತೆ. ಬಟ್ ಇದು ನೋಡಕ್ ಒಂಥರ ಸ್ಕೈ ಬ್ಲೂ ತರ ಕಾಣ್ತಾ ಇಲ್ಲ, ಬಟ್ ಸ್ಕೈ ಬ್ಲೂ ಅಂತ ಹೇಳಿದ್ದಾರೆ. ಮತ್ತೆ ಇವ್ರದ್ದು ಗುಜರಾತ್ ಟೀಮ್ ಬಂದು ಸ್ಲೇಟ್ ಬ್ಲೂ ಅಂತೆ. ಮತ್ತೆ ರಾಜಸ್ಥಾನ್ ಬಂದು ಸ್ಟೀಲ್ ಬ್ಲೂ ಅಂತೆ. ನೋಡ್ಬೋದು ಎಷ್ಟು ಕಾಂಬಿನೇಷನ್ ಇದೆ ಅಂತ ಬ್ಲೂದಲ್ಲೇ. ಏನೋ ಗೊತ್ತಿಲ್ಲ, ಪ್ರತಿಯೊಂದು ಟೀಮ್ನು ಬ್ಲೂ ಆಡ್ ಮಾಡಿದ್ದಾರೆ, ಯಾಕಂತ ಗೊತ್ತಿಲ್ಲ. ಇಲ್ಲ ಪ್ರೀಮಿಯಂ ಅನ್ಸ್ತಾ ಅವ್ರಿಗೆ, ಇಲ್ಲ ಲುಕ್ ಚೆನ್ನಾಗಿ ಕಾಣುತ್ತಾ ಅಂತ ಅನ್ಸ್ತಾ, ಏನೋ ಗೊತ್ತಿಲ್ಲ. ಬಟ್ ಎಲ್ಲಾ ಟೀಮ್ ಜರ್ಸಿಲೂ ಮೆಜಾರಿಟಿ ಆಗಿ ಬ್ಲೂನ ಆಡ್ ಮಾಡಿದ್ದಾರೆ. ಮತ್ತೆ ಹಂಗೇನು ತಿಳ್ಕೊಬಿಡೋಣ, ಅದು ಏನಂದ್ರೆ ಈ ಸಲ ಯಾರ್ಯಾರು IPL 2026 ಇಂದ ರೂಲ್ಡ್ ಔಟ್ ಆಗ್ತಾ ಇದಾರೋ, ಇನಿಷಿಯಲ್ ಸ್ಟೇಜಸ್ ಮ್ಯಾಚಸ್ ನ ಮಿಸ್ ಮಾಡ್ಕೊಳ್ತಾ ಇದಾರೋ, ಅದನ್ನು ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಡಿಸ್ಪ್ಲೇ ಮಾಡಿದೀನಿ ಯಾರ್ಯಾರು ಮಿಸ್ ಆಗ್ತಾ ಇದಾರೆ ಅಂತ. ಪ್ಯಾಟ್ ಕಮಿನ್ಸ್ ಬಂದು ರೂಲ್ಡ್ ಔಟ್ ಆಗಿದ್ದಾರೆ. ಇನಿಷಿಯಲ್ ಮ್ಯಾಚಸ್ ಒಂದು 2 to 3 ಮ್ಯಾಚಸ್ ಮಿಸ್ ಆಗ್ಬೋದು ಅಂತ ಅಪ್ಡೇಟ್ ಬರ್ತಾ ಇದೆ ಅವ್ರ ಕಡೆಯಿಂದ. ನೆಕ್ಸ್ಟ್ ಬಂದು ಜಾಸ್ ಹಾಜಲ್ವುಡ್ ಅಷ್ಟೇ ಇನಿಷಿಯಲ್ ಮ್ಯಾಚಸ್ ನ ಮಿಸ್ ಮಾಡ್ಕೊಳ್ತಾ ಇದಾರೆ ಅಂತ ಬರ್ತಾ ಇದೆ. ಅವರು ಒಂದು 2 to 3 ವೀಕ್ಸ್ ಸ್ಟಾರ್ಟ್ ಆಗ್ತಾನೆ IPL, ಅಲ್ಲಿ ತನಕ 2 to 3 ವೀಕ್ಸ್ ಬರಲ್ಲ ಅಂತ ಹೇಳ್ತಾ ಇದ್ರೆ. ಅಷ್ಟೊಳಗಡೆ RCB 3 to 4 ಮ್ಯಾಚಸ್ ಆಡ್ಬಿಡಿರುತ್ತೆ. ಇವ್ರಿಲ್ಲ ಅಂದ್ರೆ ಸ್ವಲ್ಪ ಬೌಲಿಂಗ್ ಸ್ಟ್ರೆಂತ್ ಇರಲ್ಲ, ವೀಕ್ ಆಗಿ ಕಾಣುತ್ತೆ. ನೋಡೋಣ, ಬೇಗ ಆದಷ್ಟು ಜಾಯ್ನ್ ಆಗ್ಲಿ ಅಂತ ಹೇಳೋಣ.
ನೆಕ್ಸ್ಟ್ ಬಂದು ಹರ್ಷಿತ್ ರಾಣಾ, ಇವ್ರು ಕಂಪ್ಲೀಟ್ ಆಗಿ IPL 2026 ಇಂದ ರೂಲ್ಡ್ ಔಟ್ ಆಗಿದ್ದಾರೆ. ಇದೊಂಥರ KKR ಗೆ ಒಂಥರ ಬಿಗ್ ಲಾಸ್ ಅಂತ ಹೇಳ್ಬೋದು. ಯಾಕಂದ್ರೆ ಇವ್ರು ಒಂಥರ ಮೇನ್ ಬೌಲರ್ ಇದ್ದಂಗೆ, ಇಂಡಿಯನ್ ಬೌಲರ್ ಇವರು. ಇಂಡಿಯಾದಲ್ಲೂ ಅಷ್ಟೇ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆದ್ರಿಂದ ಇವರು KKR ಇವ್ರನ್ನ ಮಿಸ್ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಹಸರಂಗ, ಇವರು IPL 2026ಗೆ ಡೌಟ್ಫುಲ್ ಆಗಿದೆ ಅಂತೆ. ಇವ್ರ ಕಡೆಯಿಂದ ಇನ್ನು ಕ್ಲಿಯರ್ ಆಗಿ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಅಂತೆ. ಇವರು ಮಿಸ್ ಆದ್ರೆ ಒಂಥರ LSGಗೂ ಬಿಗ್ ಬ್ಲೋ ಅಂತ ಹೇಳ್ಬೋದು. ಇವರು ಒಂಥರ ಆಲ್ರೌಂಡರ್ ಕ್ಯಾಟಗರಿಯಲ್ಲಿ ಬರ್ತಾರೆ. ಬಟ್ ಬೌಲಿಂಗ್ ಅಂತೂ ಚೆನ್ನಾಗಿ ಮಾಡ್ತಾರೆ. ಬಟ್ ಬ್ಯಾಟಿಂಗ್ ಅಷ್ಟೊಂದು ಏನು ಬರಲ್ಲ, ಡೀಸೆಂಟ್. ಒಂಥರ ಬೌಲಿಂಗ್ ಅಲ್ಲಿ ವಿಕೆಟ್ ಟೇಕಿಂಗ್ ಬೌಲರ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬಂದು ನ್ಯಾಥನ್ ಎಲಿಸ್, ಇದೊಂಥರ ಚೆನ್ನೈಗಂತೂ ಯಾವ ತರ ಆಗಿದೆ ಅಂದ್ರೆ ಅವ್ರಿಗೊಂಥರ ಬಿಗ್ ಲಾಸ್ ಅಂತಾನೆ ಹೇಳ್ಬೋದು. ಹೌದು, ನ್ಯಾಥನ್ ಎಲಿಸ್ ಬಂದು 2026 T20 ವರ್ಲ್ಡ್ ಕಪ್ ಅಲ್ಲಿ ಚೆನ್ನಾಗಿ ಹೊಡ್ಸ್ಕೊಂಡಿದ್ದಾರೆ. ರನ್ಸು ಲೀಕ್ ಮಾಡಿದ್ದಾರೆ. ಅವ್ರೇನು ಅಷ್ಟೊಂದು ಚೆನ್ನಾಗಿ ಅಲ್ಲಿ ಮಾಡಿಲ್ಲ. ಬಟ್ ಆದ್ರೂ ಇವ್ರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಚೆನ್ನೈಗೆ ಜಾಸ್ತಿ ಇತ್ತು. ಇವ್ರೊಂಥರ ಆಸ್ಟ್ರೇಲಿಯನ್ ಬೌಲರ್ ಅಲ್ವಾ, ಆದ್ರಿಂದ ಇವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಅನ್ನೋದು ಜಾಸ್ತಿ ಇತ್ತು. ಇವ್ರು ನೋಡಿದ್ರೆ ಇಂಜುರಿ ಆಗಿ ಇವರು IPL 2026 ಇಂದ ಕಂಪ್ಲೀಟ್ ಆಗಿ ರೂಲ್ಡ್ ಔಟ್ ಆಗ್ಬಿಟ್ಟಿದ್ದಾರೆ. ನೆಕ್ಸ್ಟ್ ರಾಜಸ್ಥಾನ್ ರಾಯಲ್ಸ್ ಕಡೆ ಯಾರಂದ್ರೆ ಸ್ಯಾಮ್ ಕರನ್ ಅವರು ಕಂಪ್ಲೀಟ್ ಆಗಿ ರೂಲ್ಡ್ ಔಟ್ ಆಗಿದ್ದಾರೆ IPL 2026 ಇಂದ. ಇವರು ನನ್ಗೆ ಅನ್ಸಿದ್ ಮಾತ್ರ ಇವರು ಅಷ್ಟೊಂದ್ ಜನ IPL ಅಲ್ಲಿ ಇದುವರೆಗೂ ಒಬ್ರೇ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಕ್ ಆಗಲ್ಲ. ಇವ್ರು ಅಷ್ಟೊಂದ್ ಜನ IPL ಅಲ್ಲಿ ಪ್ರೂವ್ ಮಾಡ್ಕೊಂಡಿಲ್ಲ. ಬಟ್ ಇಂಗ್ಲೆಂಡ್ ಅಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಇವ್ರು ಬೆಸ್ಟ್ ಬ್ಯಾಟರ್ ಬೌಲರ್ ಅಂತ. ಬಟ್ IPL ಅಂತ ಬಂದಾಗ ಇವರು ಯಾವ್ದೇ ಟೀಮ್ ಗಾಡಿರ್ಲಿ ಅಲ್ಲಿ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. IPL ಅಲ್ಲಿ ಇವರು ಫ್ಲಾಪ್ ಅಂತಾನೆ ಹೇಳ್ಬೋದು. ಇವ್ರ ಎಫೆಕ್ಟ್ ಏನು ಅಷ್ಟೊಂದು ರಾಜಸ್ಥಾನ್ ರಾಯಲ್ಗೆ ಆಗಲ್ಲ ಅಂತ ಅನ್ಕೋತೀನಿ. ನೆಕ್ಸ್ಟ್ ಬಂದು ಮತೀಶ ಪತಿರಾಣಾ, ಇವ್ರಂತೂ ಮಿಸ್ ಆಗ್ತಾ ಇರೋದಂತೂ ಕಲ್ಕತ್ತಾಗಂತೂ ಹೇಳ್ಬೇಕಂದ್ರೆ ಕಲ್ಕತ್ತಾಗಂತೂ ಬಿಗ್ ಲಾಸ್ ಅಂತ ಹೇಳ್ಬೋದು. ಯಾಕಂದ್ರೆ ಇವರು ಮೇನ್ ಬೌಲರು ಕಲ್ಕತ್ತಾ ಕಡೆ. ಇವರು ಡೆತ್ ಸ್ಪೆಷಲಿಸ್ಟ್ ಬೌಲರು. ಹೌದು, ಇವ್ರು ನೀವೆಲ್ಲ ನೋಡಿರ್ತಾರ ಚೆನ್ನೈಲಿದ್ದಾಗ ಯಾವ ತರ ಡೆತ್ ಬೌಲಿಂಗ್ ಅಲ್ಲಿ ಬೌಲ್ ಮಾಡ್ತಾ ಇದ್ರು ಅಂತ. ಡಿಫ್ರೆಂಟ್ ವೇರಿಯೇಷನ್ಸ್ ಇದೆ ಇವ್ರ ಹತ್ರ. ಯಾರ್ಕರ್ ಇರ್ಬೋದು, ಸ್ಲೋ ರವರ್ನ್ ಇರ್ಬೋದು, ಬೌನ್ಸರ್ ಇರ್ಬೋದು, ಸಖತ್ತಾಗಿ ವೇರಿಯೇಷನ್ಸ್ ಮಾಡ್ತಾರೆ. ಮತ್ತೆ ಡೆತ್ ಬೌಲಿಂಗ್ ಅಲ್ಲಿ ಸಖತ್ತಾಗಿ ಆಗ್ತಾರೆ. ಇವರು IPL ಅಂತ ಬಂದಾಗ ಪ್ರೂವ್ ಮಾಡ್ಕೊಂಡಿದ್ದಾರೆ. ಬಟ್ ಶ್ರೀಲಂಕಾ ಅಂತ ಬಂದಾಗ ಅಲ್ಲಿ ಸ್ವಲ್ಪ ಅಷ್ಟೊಂದು ಇಂಬ್ಯಾಲೆನ್ಸ್ ಹಾಕೊಂಡಿದ್ದಾರೆ. ಬಟ್ IPL ಅಂತ ಬಂದಾಗ ಚೆನ್ನೈ ಕಡೆ ಆಡಿದಾಗಂತೂ ಸಖತ್ತಾಗಿ ಆಡಿದ್ದಾರೆ. ಡೆತ್ ಬೌಲಿಂಗ್ ಅಷ್ಟೇ ಸಖತ್ತಾಗಿ ಮಾಡಿದ್ದಾರೆ. ಆದ್ರಿಂದ ಇವ್ರು ಮಿಸ್ ಆಗ್ತಾ ಇರೋದಂತೂ ಬಿಗ್ ಲಾಸ್ ಅಂತ ಹೇಳ್ಬೋದು KKR ಗೆ. ಬಟ್ ಇವ್ರು ಬರ್ತಿರೋ ಅಪ್ಡೇಟ್ ಪ್ರಕಾರ ಏನಂದ್ರೆ ಇವರು ಏಪ್ರಿಲ್ 3rd ವೀಕ್ ಆರ್ 4th ವೀಕ್ ಅಲ್ಲಿ ಟೀಮ್ಗೆ ಎಂಟ್ರಿ ಕೊಡೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದಿನ್ನೂ ಕನ್ಫರ್ಮ್ ಇಲ್ಲ, ನೋಡೋಣ. ನೆಕ್ಸ್ಟ್ ಬಂದು ಲೋಕಿ ಫರ್ಗೂಸನ್ ಅಂತ ಹೇಳ್ಬೋದು. ಇವರು ಇನಿಷಿಯಲ್ ಸ್ಟೇಜಸ್ ಆಫ್ IPL ಮ್ಯಾಚಸ್ ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ನ್ಯಾಷನಲ್ ಡ್ಯೂಟೀಸ್ ಅಂದ್ರೆ ನ್ಯೂಜಿಲೆಂಡ್ ಸ್ವಲ್ಪ ಮ್ಯಾಚಸ್ ಯಾವ್ದು ಇದೆ ಅಂತೆ, ಅದನ್ನ ಆಡಿ ಮೊದಲು ಅವ್ರ ದೇಶದ ಮ್ಯಾಚಸ್ ನ ಆಡಿ ನೆಕ್ಸ್ಟ್ IPL ಗೆ ಎಂಟ್ರಿ ಕೊಡ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಇಷ್ಟೇ ಅಲ್ಲ, ಇನ್ನೂ ಜಾಸ್ತಿ ಜನದು ಇಂಜುರಿ ಲಿಸ್ಟ್ ಅಲ್ಲಿ ಇದ್ದಾರೆ. ಬಟ್ ಅವ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಯಾವ್ದು ಸಿಕ್ಕಿಲ್ಲ. ಅವರು ಇನ್ನು ಯಾರ್ಯಾರು ರೂಲ್ಡ್ ಔಟ್ ಆಗ್ತಾರೋ, ಯಾರ್ಯಾರು ಆಗಲ್ವೋ, ಯಾರ್ಯಾರು ಬಂದು ಜಾಯಿನ್ ಆಗ್ತಾರೋ, ಇನ್ನು ಬೇರೆ ಅವ್ರ ಬಗ್ಗೆ ಅಷ್ಟೊಂದು ಅಪ್ಡೇಟ್ ಇನ್ನು ಸಿಕ್ಕಿಲ್ಲ. ಇಷ್ಟು ಜನ ಮೇನ್ ಪ್ಲೇಯರ್ಸ್ ಇಂಜುರಿ ಆಗಿ ರೂಲ್ಡ್ ಔಟ್ ಆಗಿರೋರು, ಮತ್ತೆ ಇನಿಷಿಯಲ್ ಸ್ಟೇಜಸ್ ಆಫ್ ಮ್ಯಾಚಸ್ ನ ಮಿಸ್ ಮಾಡ್ಕೊಳ್ತಾ ಇರೋರು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮ್ಗೆ ಯಾವ ಟೀಮ್ ಜರ್ಸಿ ಇಷ್ಟ ಆಯ್ತು, ಮತ್ತೆ ಯಾರು IPL 2026 ಇಂದ ರೂಲ್ಡ್ ಔಟ್ ಆಗಿದಾರಲ್ವಾ, ಇದರಲ್ಲಿ ಯಾವ ತಂಡಕ್ಕೆ ಬಿಗ್ ಲಾಸ್ ಅಂತ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯು ಗಾಯ್ಸ್ ಟೇಕ್ ಕೇರ್, ಬಾಯ್.